ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅನಿತಾ ತೇಲಿ ಅಂತ. ನಾನು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಲೈಫ್ ಸ್ಟೈಲ್ ಮೆಡಿಸಿನ್ ಫಿಸಿಷಿಯನ್ ಅಂತ BLD ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಇವತ್ತಿನ ದಿನ ಇನ್ಫ್ಲಮೇಟರಿ ಫುಡ್ ಅಂದರೆ ಏನು ಅಂತ ಅದರ ಬಗ್ಗೆ ಹೇಳ್ಕೊಡ್ತೀನಿ. ಇನ್ಫ್ಲಮೇಟರಿ ಫುಡ್ ಅಂತಂದರೆ ಯಾವ ಫುಡ್ಡು ಅಥವಾ ಯಾವ ಆಹಾರ ನಮ್ಮ ದೇಹದಲ್ಲಿ ಗಾಯ ಉಂಟು ಮಾಡುತ್ತೆ, ಅದಕ್ಕೆ ನಾವು ಇನ್ಫ್ಲಮೇಟರಿ ಫುಡ್ ಅಂತ ಕರಿತೀವಿ. ನಾವು ಯಾಕೆ ಇಷ್ಟು ಇನ್ಫ್ಲಮೇಟರಿ ಫುಡ್ಡಿಗೆ ಒತ್ತು ಕೊಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ, ಇನ್ಫ್ಲಮೇಟರಿ ಫುಡ್ಡಿಂದ ನಮಗೆ ಹಲವಾರು ರೋಗಗಳು ಬರುತ್ತವೆ. ಅದರಲ್ಲಿ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಅಂತ ಹೈಪರ್ ಟೆನ್ಷನ್ ಅಂತೀವಿ ಅದು ಇರ್ಬೋದು, ಬೊಜ್ಜುತನ ಒಬೆಸಿಟಿ ಇರ್ಬೋದು, ಅಥವಾ ಕ್ಯಾನ್ಸರ್ ರೋಗ ಕೂಡ ಇರ್ಬೋದು, PCOS ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಇನ್ಫರ್ಟಿಲಿಟಿಗೆ ಏನು ಕಾಸ್ ಆಗುತ್ತೆ, ಪಂಜೆತನ ಏನಂತೀವಿ ಅದು ಆಗ್ಬೋದು, ಸ್ಕಿನ್ ಡಿಸೀಸಸ್ ಕೂಡ ಬರ್ಬೋದು. ಸೊ ಈ ಥರ ಹಲವಾರು ರೋಗಗಳಿಗೆ ಕಾರಣ ಇನ್ಫ್ಲಮೇಷನ್ ಅಂತ ಇತ್ತೀಚಿನ ದಿನಗಳಲ್ಲಿ ಕಂಡುಹಿಡಿಯಲಾಗಿದೆ. ಹಾಗಾಗಿ ನಾವು ಇನ್ಫ್ಲಮೇಷನ್ ಅನ್ನು ನಮ್ಮ ದೇಹದಿಂದ ಅವಾಯ್ಡ್ ಮಾಡಬೇಕು ಅಂತಂದರೆ ಕೆಲವೊಂದು ಆಹಾರಗಳನ್ನು ನಾವು ಸೇವಿಸಬಾರ್ದು. ಅದರಲ್ಲಿ ಮುಖ್ಯವಾಗಿ ನಾನು ಕೆಲವೊಂದು ಆಹಾರಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಬಂದು ಸಕ್ಕರೆ. ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರಬಾರ್ದು. 5 ಗ್ರಾಮ್ಗಿಂತ ಜಾಸ್ತಿ ನಮ್ಮ ರಕ್ತದ ನಾಳಗಳಲ್ಲಿ ಜಾಸ್ತಿಯಾಗಿ ಶುಗರ್ ಇರಬಾರ್ದು. ಅದಕ್ಕಾಗಿ ನೀವು ಸಕ್ಕರೆ, ಬೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಎರಡನೇದಾಗಿ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಬೇಕರಿ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ನಮ್ಮ ಕರ್ದ ಐಟಮ್, ಬಜ್ಜಿ, ಸಮೋಸ, ಜಲೇಬಿ ಅಂತ ಐಟಮ್ಸ್ ಎಲ್ಲ ಇರ್ಬೋದು, ಅದು ಕೂಡ ತುಂಬಾ ಹಾನಿಕಾರಕ ಇದೆ. ಅದನ್ನ ಕೂಡ ನಾವು ಎರಡನೇ ಪದಾರ್ಥ ಅಂತ ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ ಅಂತ ತಗೊಳ್ತೀವಿ. ಮೂರನೇದು ಬಂದು ನಮ್ಮ ಆಲ್ಕೋಹಾಲ್ ಕನ್ಸಂಪ್ಷನ್, ವೆರಿ ಇಂಪಾರ್ಟೆಂಟ್. ಆಲ್ಕೋಹಾಲು ಈಗಿನ ದಿನದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಏನು ಹೇಳಿದ್ದಾರೆ ಅಂದರೆ, ಆಲ್ಕೋಹಾಲ್ ಇಂದ ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅದನ್ನು ನಾವು ಕಂಪ್ಲೀಟ್ ಆಗಿ ಸೇವನೆ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಲ್ಲದೆ ನಮಗೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು, ಅಥವಾ ನಮ್ಮ ಫ್ಲೇವರಿಂಗ್ ಏಜೆಂಟ್ಸ್ ಇರ್ಬೋದು, ಏನು ನಾವು ಹೊರಗಡೆ ಹೋಟೆಲಲ್ಲಿ ಏನು ಫುಡ್ ತಿಂತೀವಿ ಅದರಲ್ಲೆಲ್ಲ ಹಾಕಿ ಮಾಡ್ತಾರೆ. ಅದರ ಜೊತೆಗೆ ಮಾಲ್ಗಳಲ್ಲಿ ಕೂಡ ಸಾಸು ಮತ್ತೆ ವೆರೈಟಿಯಾಗಿ ಮೇಯೋನೀಸು ಅಂತ ಹೊಸ ಪದಾರ್ಥ, ಚೈನೀಸ್ ಪ್ರಾಡಕ್ಟ್ಸ್ ಎಲ್ಲ ಏನು ಸಿಗುತ್ತೆ ಅದರಲ್ಲಿ ಕೂಡ ಈ ಥರ ಎಲ್ಲ ಅಂಶಗಳಿರುತ್ತೆ. ಅದರಿಂದ ಕೂಡ ನಮಗೆ ಇನ್ಫ್ಲಮೇಷನ್ ಬಾಡಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಕೊನೆಯದಾಗಿ ಒಮೆಗಾ 6 ಫ್ಯಾಟಿ ಆಸಿಡ್, ಅದಂದ್ರೆ ನಮ್ಮ ಬೀಜದಿಂದ ಬರುವಂತ ಅಥವಾ ತಯಾರಾಗುವಂತ ಎಣ್ಣೆಯಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ಕಂಟೆಂಟ್ ಹೈ ಇರುತ್ತೆ. ಎಸ್ಪೆಷಲಿ ಅದು ಫಿಲ್ಟ್ರೇಷನ್ ಆಗಿದ್ರೆ ಅದರಲ್ಲಿ ಹೈಯರ್ ಒಮೆಗಾ 6 ಕಂಟೆಂಟ್ ಇರುತ್ತೆ. ಅದು ಕೂಡ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ರೆ ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ. ಮತ್ತು ಕೊನೆಯದಾಗಿ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ ಏನ್ ಹೇಳ್ತೀವಿ ನಾವು, ಪ್ಯಾಕೇಜ್ ಫುಡ್ ಅಂತ ನಾವು ತಗೋಬಹುದು. ಅದರಿಂದ ಕೂಡ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸಾಧ್ಯ ಆದರೆ ನೀವು ಒಂದಾದ್ಮೇಲೆ ಒಂದು ಈ ತರ ಫುಡ್ ಗಳನ್ನ ಸೇವನೆ ಮಾಡೋದನ್ನ ನಿಲ್ಲಿಸಿ, ಮತ್ತೆ ಹೆಲ್ದಿ ಫುಡ್ ಅನ್ನ ತಗೊಂಡ್ರೆ ಇನ್ಫ್ಲಮೇಷನ್ ನಾವು ದೇಹದಿಂದ ಕಮ್ಮಿ ಮಾಡಬಹುದು. ಇಷ್ಟು ಇವತ್ತಿನ ಪಾಠಗಳು. ಥ್ಯಾಂಕ್ ಯು.